ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ಅಭಿಷೇಕ್. ಎಸ್ ವೀಕ್ಷಕರೇ, ಮತ್ತೊಂದು ಜಮೀನು ಗುಳುಂ ಪ್ರಕರಣ ಹೊರಗಡೆ ಬಂದಿದೆ. ಈ ಬಾರಿ ಬಂದಿರತಕ್ಕಂಥದ್ದು ಕಾಂಗ್ರೆಸ್ ಅಲ್ಲ, ಜೆಡಿಎಸ್ ಅಲ್ಲ, ಬದಲಾಗಿ ವಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಶಾಸಕನ ನುಂಗಣ್ಣನ ಕಥೆ ಇದು ಅನ್ನುವಂಥದ್ದು. ಬಿಜೆಪಿಯ ಶಾಸಕ, ಪ್ರತಿಪಕ್ಷದ ಉಪನಾಯಕರು ಕೂಡ ಆಗಿದ್ದಂತಹ ಅರವಿಂದ ಬೆಲ್ಲದ್ದವರ ಹೆಸರಿನ ಮೇಲೆ ಈಗ ಜಮೀನು ನುಂಗಿರತಕ್ಕಂಥ ಒಂದು ಪ್ರಕರಣ ಹೊರಗಡೆ ಬಂದಿದೆ. ಅಷ್ಟೇ ಅಲ್ಲ, ಈ ಕುರಿತಂತೆ ಧಾರವಾಡದ ಲೋಕಾಯುಕ್ತದಲ್ಲಿ ದೂರು ಕೂಡ ದಾಖಲಾಗಿದೆ. ಹಾಗಾಗಿ ಈಗ ಕಾಂಗ್ರೆಸ್ ಪಕ್ಷದ ಮೇಲೆ, ಕಾಂಗ್ರೆಸ್ ಸರ್ಕಾರದ ಮೇಲೆ ಬೇರೆ ಬೇರೆ ಭ್ರಷ್ಟಾಚಾರ ಆರೋಪಗಳನ್ನು ಮಾಡ್ತಾ ಇರತಕ್ಕಂಥ ಬಿಜೆಪಿ ನಾಯಕರಿಗೆ ಒಂದು ರೀತಿಯ ನುಂಗಲಾರದ ತುತ್ತಾಗಿ ಇದು ಪರಿಣಮಿಸಿದೆ. ಆಕ್ಚುಲಿ ಇದು ಹಳೆ ಕೇಸ್ ಆಗಿದ್ರು ಕೂಡ ಇವತ್ತು ಮತ್ತೆ ಅಷ್ಟು ಅದು ಬಲವನ್ನ ಪಡೆದು ಮತ್ತಷ್ಟು ಚರ್ಚೆಗೆ ಈಡಾಗ್ತಾ ಇದೆ. ಗೌರಿ ಅನ್ನುವಂಥವ್ರು ಈಗ ಒಂದು ಹುಬ್ಬಳ್ಳಿ ಧಾರವಾಡದ ಲೋಕಾಯುಕ್ತರಿಗೆ ಈ ಕುರಿತಂತೆ ದೂರನ್ನು ಕೊಟ್ಟಿದ್ದಾರೆ. ಈ ಕುರಿತ ಸಮಗ್ರ ತನಿಖೆ ನಡೆಸುವಂತೆ ಒಂದು ಆಗ್ರಹವನ್ನು ಕೂಡ ಮಾಡಿರತಕ್ಕಂಥದ್ದು. BRTS ರಸ್ತೆಗೆ ಕನೆಕ್ಟಿವಿಟಿ ಈಗ ಸದ್ಯಕ್ಕೆ ಅಲ್ಲಿ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಒಂದು ರಸ್ತೆ ಏನಿದೆ, ಏನು ಇವರು ರಸ್ತೆನ ಡೈವರ್ಟ್ ಮಾಡ್ಕೊಂಡು ಬಿಟ್ಟಿದ್ದಾರಲ್ಲ, ಎನ್ಕ್ರೋಚ್ ಮಾಡಿಕೊಂಡು, ಅದು ಏರ್ಪೋರ್ಟ್ಗೆ ಕನೆಕ್ಟ್ ಆಗುವಂತಹ ರಸ್ತೆ. ಆ ಏರ್ಪೋರ್ಟ್ಗೆ ಕನೆಕ್ಟ್ ಆಗುವಂತಹ ರಸ್ತೆಯಲ್ಲೇ ಈ ರೀತಿಯ 80 ಫೀಟ್ ರಸ್ತೆಯಲ್ಲೇ ಅತಿಕ್ರಮಣ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಏನು ಅವಾಗ ಪ್ರಭಾವಿಗಳು ಏನು ಇಲ್ಲೇನು ಲ್ಯಾಂಡ್ಗಳನ್ನು ಪ್ರಭಾವಿಗಳು ತೊಗೊಂಡ್ರು, ಅವಾಗ ಅದು ರಸ್ತೆ ಚೇಂಜ್ ಮಾಡಿದರು ಅಂತ ರೈತರಿಗೆ ಗೊತ್ತಾಯ್ತು ಅವಾಗ.
ಶೋರೂಮ್ ಖರೀದಿ ಮಾಡಿ 31 ಏನು ಖರೀದಿ ಮಾಡಿ 32 ಶಾಸಕರಾದಂಥ ಅರವಿಂದ್ ಬೆಲ್ಲದರವರು ಅದನ್ನು ಖರೀದಿ ಮಾಡ್ತಾರೆ. ಅದು ಖರೀದಿ ಮಾಡಿದ್ಮೇಲೆ ಅದನ್ನು ರಸ್ತೆ ತೆಗೆದು ಪಕ್ಕಕ್ಕೆ ರಸ್ತೆ ಅಂತ ತೋರಿಸ್ತಾರೆ. ಪಕ್ಕಕ್ಕೆ ರಸ್ತೆ ಐತೆ ಬಿಡು ಅಂತಂದ್ರೆ ರೈತರು ಸಾಕು, ಅವ್ರಿಗೇನು ಬೇಕಾಗಿತ್ತು, ಅಡ್ಡಾಡಕ್ಕೆ ರಸ್ತೆ ಬೇಕಾಗಿತ್ತು, ದೇವಸ್ಥಾನ ಇತ್ತು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಹೇಗೆ ಬಿಜೆಪಿ ಶಾಸಕರು ಕೂಡ ಅರವಿಂದ ಬೆಲ್ಲದ ಮೇಲೆ ಬಂದಿರತಕ್ಕಂಥ ಆರೋಪ, ಹೇಗೆ ಭೂ ಕಬಳಿಕೆ, ಭೂ ಗುಳುಂ ಮಾಡಿರ್ತಕ್ಕಂಥ ಈ ಒಂದು ಆರೋಪಕ್ಕೆ ಬಿಜೆಪಿ ಇನ್ನೂ ಸ್ಪಷ್ಟ ಉತ್ತರವನ್ನು ಕೊಟ್ಟಿಲ್ಲ. ಯಾವ ರೀತಿ ಇದನ್ನು ಸಮರ್ಥಿಸಿಕೊಳ್ತಾರೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಸಾಬೀತಾಗಲಿದೆ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.